ಆಗಲ್ಲ, ಮುಚ್ಕೊಂಡು ಹೋಗ್ತೀವಿ ಅಂತ ಹೇಳಿದ. ಆದರೆ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಸುಮಾರು 300-400 ಕಾಂಟ್ರಾಕ್ಟ್ ಕಾರ್ಮಿಕರನ್ನ ಇಟ್ಕೊಂಡು ಇಲ್ಲಿ ಅದೇ ಕೆಲಸಗಳನ್ನು ಮಾಡಿಸ್ತಾ ಇರ್ತಕ್ಕಂಥ ನಿಮಗೆ ಗೊತ್ತಿದೆ. ಮೊದಲು ನಿಮ್ಮ ಫ್ಯಾಕ್ಟ್ರಿ ಓಪನ್ ಆಗಿದ್ದು, ಈಗಾಗಲೇ ನೀವು ಸುಮಾರು 10-12 ವರ್ಷದಿಂದ 17 ವರ್ಷದವರೆಗೂ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮಿಂದ ಲಾಭ ಪಡ್ಕೊಂಡು ಈ ಕಂಪ್ನಿಯನ್ನು ಕೂಡ ಓಪನ್ ಮಾಡಿರ್ತಕ್ಕಂಥ, ನಿಮ್ಮ ದುಡಿಮೆಯಿಂದ ಲಾಭ ಪಡ್ಕೊಂಡು ಈ ಕಂಪ್ನಿ ಓಪನ್ ಮಾಡಿರೋದು. ಕಡಿಮೆ ಸಂಬಳಗಳು ಕೊಟ್ಕೊಂಡು ನಿಮ್ಮನ್ನು ಶೋಷಣೆ ಮಾಡ್ತಾ ನಿಮ್ಮಿಂದ ಪ್ರೊಡಕ್ಷನ್ ತೊಗೊಂಡು ಈ ಬೇರೆ ಬೇರೆ ಈಗ ಕಂಪ್ನಿನ ಓಪನ್ ಮಾಡಿದ್ದಾನೆ, ಮತ್ತು ಏನೋ ಇನ್ನೊಂದು ಕಂಪ್ನಿನ ಓಪನ್ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಸುದ್ದಿ ಇದೆ. ಡ್ರಿಂಕ್ಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಹೌದಾ? ಸುದ್ದಿ ಇದೆ. ಓಪನ್ ಮಾಡ್ಬೋದು, ಮಾಡಿದ್ದಾರೆ. ಸೊ ಈಗ ನಿಮ್ಮ ಗಮನಕ್ಕೆ ಕೇಳೋದೇನು ಅಂತ ಹೇಳಿದ್ರೆ, ನಾವು ಆ ಎಚ್ ಆರ್ ಇದ್ದಾರೆ ವಿಠಲ್ ರಯ್ಯ ಅವರು ಮತ್ತು ಒಬ್ಬ ಮ್ಯಾನೇಜರ್ ಇಬ್ಬರು ಅವ್ರು ಲೇಬರ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದರು. ಅಲ್ಲೂ ಕೂಡ ನಾವು ಸಹಕಾರ ಕೊಡ್ತೀವಿ, ಕಂಪ್ನಿ ಮುಂದುವರಿಲಿ, ಪ್ರೊಡಕ್ಷನ್ ಮುಂದುವರಿಲಿ ಅಂತೇಳಿ ಹೇಳಿ ನಾವು ಹೇಳಿದ್ದೀವಿ. ಲೇಬರ್ ಆಫೀಸರ್ ಮುಂದ್ಗಡೆನೇ ಹೇಳಿದ್ದೀವಿ, ಆಯಿತಾ? ಯಾವುದೂ ತೊಂದರೆ ಕೊಡೋದು ಬೇಡ ಅಂತೇಳಿ. ಅದಕ್ಕೆ ಮುಂಚೆ ಒಂದು ಬಾರಿ ಇಲ್ಲಿ ಒಬ್ಬ ಡೈರೆಕ್ಟ್ರ್ ಮೇಡಮ್ ಬಂದು ಮುಚ್ಕೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಇದು ಕೂಡ ಕಾರ್ಮಿಕರ ಮಧ್ಯೆ ಹೇಳಿದ್ದಾರೆ. ಅದು ಕೂಡ ಒಂದು ತಕರಾರು ಹಾಕಿದ್ದೀವಿ, ಆಯ್ತಲ್ಲ? ಹಲವಾರು ತಕರಾರುಗಳು ಈಗಾಗಲೇ ಲೇಬರ್ ಕೋರ್ಟಲ್ಲಿ ಮತ್ತು ಲೇಬರ್ ಆಫೀಸಲ್ಲೂ ಕೂಡ ಇದ್ದಾವೆ, ಆಯಿತಾ? ಈ ಮುಚ್ಕೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥ ತಕರಾರು ಕೂಡ ಕೋಲಾರದಲ್ಲಿ ಲೇಬರ್ ಇಲಾಖೆಗೆ ಈಗಾಗಲೇ ಕೊಟ್ಟಿದ್ದೀವಿ. ಇವ್ರಿಗೆ ನೋಟಿಸು ಕೂಡ ಬಂದಿದೆ, ಆಯ್ತಲ್ಲ? 2ನೇ ತಾರೀಕು ಒಂದು ಅಲ್ಲಿ ಮಾತುಕತೆಗೆ ಅಂತೇಳಿ ಕರೆದಿದ್ದಾರೆ, ಅದು ನೋಡಬೇಕು. ಆದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ಕೇಳೋದೇನು ಅಂತ ಹೇಳಿದ್ರೆ, ಒಂದು ಒಂದು ಲೆಟ್ರ್ ರೆಡಿ ಮಾಡಿಕೊಂಡು 2P ಅಗ್ರಿಮೆಂಟಲ್ಲಿ ನಾವು ಸೈನ್ ಮಾಡೋಣ ಅಂತೇಳಿ ಲೀಡರ್ಗಳಿಗೆ ಪಟ್ಟಿನ ಕೊಟ್ಟಿದ್ದು. 2P ಅಗ್ರಿಮೆಂಟಲ್ಲಿ ನಾವು ಸೈನ್ ಮಾಡೋಣ ಅಂತೇಳಿ. ಅದರಲ್ಲಿ ಅವ್ರೇನು ಹೇಳ್ಕೊಂಡಿದ್ರು, ನಾವು ಅರಿಯರ್ಸ್ ಕೊಡ್ತೀವಿ ಇಂಥದ್ದು 3 ವರ್ಷದ್ದು ಅಂತ ಹೇಳ್ಕೊಂಡಿದ್ರು. ಅಲ್ಲಿ ಮೊದಲಿಂದ ನೀವು ಏನು ಕೊಡಬೇಕಾಗಿತ್ತು, ಕೆಲವರು ಕೊಟ್ಟಿಲ್ಲ, ಅದನ್ನು ಕೊಡ್ತೀವಿ ಅಂತೇಳಿ. ಅದರಲ್ಲಿ 19ನೇ ಇಸ್ವಿದು ಬಿಟ್ಟೋಗಿತ್ತು. ಲೀಡರ್ಗಳೇನು ಮಾಡಿದ್ದಾರೆ, ಇದು ಬಿಟ್ಟೋಗಿದೆ ನೋಡಿ, ನೀವು ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ ನೋಡಿ ಅಂತ ಹೇಳಿದ್ದಾರೆ. ಹೇಳಿದ್ಮೇಲೆ ಹೌದು ನಿಜಾನೇ, ಅದನ್ನು ಸರಿ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟವ್ರೆ. ಆದರೆ ಆ 2P ಏನು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತೇಳಿ ಅದು ಒಂದು ಕೊಟ್ಟಿದ್ರು, ಅದರಲ್ಲಿ ಹಲವಾರು ಕಂಡೀಷನ್ಗಳು ಬೇರೆ ಇದ್ದವು. ನಾವು ಇನ್ನು ಮುಂದೆ ಈ ಫ್ಯಾಕ್ಟ್ರಿನಲ್ಲಿ ಕಾಂಟ್ರಾಕ್ಟ್ ಲೇಬರ್ಸನ್ನು ಫಿಕ್ಸ್ಡ್ ಟರ್ಮನ್ನು ಮುಂದುವರಿಸ್ತೀವಿ, ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂತಲೂ ಕೂಡ ಒಂದು ಹಾಕಿದ್ದು ಅದರಲ್ಲಿ. ಇಲ್ಲಿ ಅದೆಲ್ಲ ಯಾಕೆಂದ್ರೆ ನಾವ್ಯಾರು ಒಪ್ಪಿಗೆ ಕೊಡೋಕ್ಕೆ ಅದು ನಾವ್ಯಾಕೆ ಒಪ್ಕೋಬೇಕಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಅದು ಆ ಕಂಡೀಷನ್ಗಳೆಲ್ಲ ಕಾರ್ಮಿಕ ವಿರೋಧಿ ಕಂಡೀಷನ್ಗಳು ಇದ್ವು ಅದರಲ್ಲಿ. ಅದಿರಲಿ, ಚರ್ಚೆ ಮಾಡೋಕ್ಕೆ ಬಂದಿಲ್ಲ, ಫರ್ದರ್ ಲೀಡರ್ಗಳ ಹತ್ರನೂ ಬಂದಿಲ್ಲ, ಆಮೇಲೆ ನಿಮ್ಮ ಯಾರ ಹತ್ರನೂ ಕೂಡ ಬಂದಿಲ್ಲ. ಅದನ್ನು ಲೇಬರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾವು ಮಾತುಕತೆ ಮಾಡುವಾಗ ಅವ್ರು ಯಾರು ಇಬ್ಬರು ಬಂದಿದ್ರು, ಒಬ್ಬ ಯಾರು ಸೂಪರ್ವೈಸರ್ ಮ್ಯಾನೇಜರು ವಿಠಲ್ ರಾಯ್ ಬಂದಾಗ ಲೇಬರ್ ಆಫೀಸರ್ ಮುಂದ್ಗಡೆನೇ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀವಿ, ನೋಡಿ ಇದೆಲ್ಲ ತಪ್ಪುಗಳು ಹಿಂಗಿದೆ, ಇದನ್ನು ಸರಿ ಮಾಡ್ಕೊಂಡು ಬನ್ನಿ ಅಂತೇಳಿ. ಅವತ್ತೇನು ಮಾಡಿದ್ರು, ಅವತ್ತು ಉಲ್ಟಾ ಹೊಡೆದ್ರು. ನಮ್ಗೆ 1 ವರ್ಷ ಟೈಮ್ ಕೊಡಿ, 1 ವರ್ಷದ ಮಾತ್ರ ಕೊಡ್ತೀವಿ. ಮೊದಲು ಅವರು 2P ಅಗ್ರಿಮೆಂಟಲ್ಲೇ ಬರ್ಕೊಂಬಂದಿದ್ದಾರೆ, 3 ವರ್ಷದ ಕೊಡ್ತೀವಿ ಅಂತೇಳಿ. 1 ವರ್ಷ ಬಿಟ್ಟೋಗಿದೆ, ಅದು ತಪ್ಪಾಗಿದೆ, ಸರಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಆದರೆ ಉಲ್ಟಾ ಹೊಡೆದ್ರು, ಆಯ್ತಲ್ಲ? ಮಾಲೀಕರನ್ನ ನಂಬಕ್ಕಾಗಲ್ಲ, ಹೆಂಗಂದ್ರೆ ಹಂಗೆ ಅವ್ರಿಗೆ ಅನುಕೂಲ ಹೆಂಗಾಗ್ತದೆ ಹಂಗೆಲ್ಲ ಉಲ್ಟಾ ಪಲ್ಟಾ ಹೊಡಿತಾರೆ, ಆಯ್ತಲ್ಲ? ಆದರೆ ನಾವು ಭಾಳ ಕ್ಲಿಯರಾಗಿ ಏನು ಹೇಳಿದ್ದೀವಿ, ಕಂಪ್ನಿ ನಡೀಲಿ, ಆಯ್ತಲ್ಲ? ಕಾರ್ಮಿಕರು ಕೆಲಸ ಮಾಡ್ತಾರೆ, ನೀವು ಸುಮ್ಮನೆ ಕೂರಿಸೋದು ಬೇಡ, ನಾವು ಕಂಪ್ನಿ ವಿರೋಧಿ ಅಲ್ಲ, ಕಂಪ್ನಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಓಪನ್ ಆಗಿ ಹೇಳಿದ್ವಿ. ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತೀವಿ. ಬರೀ ವೀರ್ಯ ವರ್ಗ ಅಲ್ಲ, ಈ ದೇಶದ ಯಾವುದೇ ಕಂಪ್ನಿ ಇರಬೇಕು, ಮುಚ್ಕೊಂಡು ಹೋಗೋದಲ್ಲ, ಆಯ್ತಲ್ಲ? ನಿಮ್ಗೆ ಲಾಭ ಬೇಕು ನೀವು ಮಾಡ್ಕೋತೀರಿ, ಇಲ್ಲ ಅಂತಲ್ಲ. ಆದರೆ ಕಾರ್ಮಿಕರಿಗೆ ಏನು ಬೇಕು, ಕಾನೂನಾತ್ಮಕವಾಗಿ ಏನು ಬರಬೇಕು, ಕಾರ್ಮಿಕರ ಜೀವನ ಇವತ್ತು ಭಾಳ ಕಷ್ಟದಲ್ಲಿದೆ, ಆಯಿತಾ?
ಎಲ್ಲ ಬೆಲೆಗಳು ಏರ್ತಾ ಇದ್ದಾವೆ, ಅವ್ರಿಗೂ ಕೂಡ ಜೀವನ ಮಾಡಬೇಕಲ್ವಾ. ಸೊ ಹಂಗಾಗಿ ಆ ದಿಕ್ಕಿನಲ್ಲಿ ನೀವು ಆಲೋಚನೆ ಮಾಡಬೇಕು ಅಂತೇಳಿ ಕೂಡ ಸಜೆಷನ್ ಕೊಟ್ಟಿದ್ದು. ನಾವು ಆಯ್ತಾಯ್ತು ಚರ್ಚೆ ಮಾಡಿ ಬರ್ತೀವಿ ಅಂತ ಹೇಳಿದ್ರು. ಇವತ್ತೇನು ಮಾಡಿದ್ದಾರೆ, ಇವತ್ತು ನೋಟಿಸ್ ಹಾಕಿ ಮುಚ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ವಿರೋಧ ಪಡಿಸ್ತೀವಿ, ನಾವು ಒಪ್ಪಕ್ಕಾಗಲ್ಲ. ಅದೇನು ಬೇಕಾದ್ರೂ ಆಗಲಿ, ಮ್ಯಾನೇಜ್ಮೆಂಟ್ಗೆ ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲೆಲ್ಲನೂ ಕೂಡ ನಮ್ಮ ಅಶೋಕು ಕೂಡ CPM ಪಾರ್ಟಿ ಲೀಡ್ರು ಮತ್ತು ಕಾರ್ಮಿಕ ಲೀಡ್ರು ಅವರು ಕೂಡ ಬಂದಿದ್ದಾರೆ, ಶಿವಾನಂದ್ ಇವರೆಲ್ಲ ಇದ್ದಾರೆ. ಈ ಮಾಲೂರಿನಲ್ಲಿ ಅದೇನು ಬೇಕಾದ್ರೂ ಆಗಲಿ, ದೊಡ್ಡ ಹೋರಾಟ ಈ ಭಾಗದಲ್ಲಿ ನಡಿಬೇಕಾ ಬೇಡವಾ? ನಡಿಬೇಕು ಅಲ್ವಾ? ಅದೇನು ಬೇಕಾದ್ರೂ ಆಗಲಿ. ಇವ್ರು ಎಲ್ಲಿಂದಾರ ಬಂದು ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿ ಚಾಲೆಂಜ್ ಮಾಡಕ್ಕೆ ಬಂದರೆ ನಾವು ಬಿಡೋ ಪ್ರಶ್ನೆ ಇಲ್ಲ, ಆಯ್ತಲ್ಲ. ಅದೇನು ಬೇಕಾದ್ರೂ ಆಗಲಿ. ಸೊ ಅದಕ್ಕೆ ಎಲ್ಲರೂ ಕೂಡ ಸಿದ್ಧ ಆಗಬೇಕು. ನಮ್ಮ ಶಿವಾನಂದ ಇವರೆಲ್ಲನೂ ಕೂಡ ಈ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಅಶೋಕ್ ಎಲ್ಲನೂ ಕೂಡ ಇದಕ್ಕೊಂದು ಪ್ಲ್ಯಾನು ಕೂಡ ಮಾಡ್ಕೋಬೇಕು, ಆಯ್ತಲ್ವಾ. ಸೊ ಹಂಗಾಗಿ 2ನೇ ತಾರೀಕು ಕೂಡ ಒಂದು ಸಭೆ ಇದೆ ಇಲ್ಲಿ ಈ ಭಾಗದಲ್ಲಿ. ಆ ಸಭೆನಲ್ಲೂ ಕೂಡ ಮಾತಾಡಿ ಮುಂದಕ್ಕೆ ಹೆಂಗೆ ತಗೊಂಡೋಗ್ಬೇಕು ಅಂತೇಳಿ ಕೂಡ ಆಲೋಚನೆ ಮಾಡೋಣ. ನಿಮ್ಮ ಒಗ್ಗಟ್ಟು ಭಾಳ ಮುಖ್ಯ. ನಿಮ್ಮ ಸಮಸ್ಯೆಗೆ ಎದುರಬಾರ್ದು. ಈ ಫ್ಯಾಕ್ಟ್ರಿಗಳೆಲ್ಲ ಮುಚ್ಕೊಂಡು ಹೋಗೋದು, ಕಡಿಮೆ ಕೂಲಿ ಕೊಡೋದು, ಕಾಂಟ್ರಾಕ್ಟರ್ವರೆಗೆ ಇಟ್ಕೊಂಡು ಮೋಸ ಮಾಡೋದು, ಇವೆಲ್ಲನೂ ಕೂಡ ಇಡೀ ದೇಶದಲ್ಲಿ ನಡೀತಾ ಇದೆ. ಇದು ಹೊಸದಲ್ಲ. ನಾವು ಯಾವತ್ತೂ ಕೂಡ ಕಾರ್ಮಿಕ ವರ್ಗ ಎದುರಬಾರ್ದು. ಅಯ್ಯೋ ಮುಚ್ಕೊಂಡು ಹೋಗ್ತಾನಂತೆ ಭಯ ಪಡಬಾರ್ದು. ಅದು ಇದೆ, ಇಡೀ ದೇಶದಲ್ಲಿ ಇದೆ. ಇದು ಅರ್ಥ ಆಯ್ತಲ್ವಾ? ಮಾಲೀಕರು ಹಂಗೇನೆ. ಈ ಜಾಗ ರೈತರದು, ಆಯ್ತಲ್ಲ. ನಿಮ್ಮ ವರ್ಗ ರೈತರದ ಒಂದು ಸಣ್ಣ ದುಡ್ಡು ಕೊಟ್ಟು ತಗೊಂಡು ಮುಚ್ಕೊಂಡೋಗಿ ಇನ್ನೊಬ್ಬರು ಮಾಡ್ಕೋತಾನೆ ಅಂದರೆ ಅವನು ದುಡ್ಡು ಮಾಡ್ಕೊಂಡು ರೈತನ ಬೀದಿ ಪಾಲಾದ. ಈ ಒಂದು ಸಮಸ್ಯೆ ಇವತ್ತು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ವಿ. ಅದರಿಂದ ಒಗ್ಗಟ್ಟಿಂದ ಇರೋಣ, ಹೋರಾಟ ಮಾಡೋಣ, ಎಲ್ಲರೂ ಸಹಕಾರ ತಗೊಳ್ಳೋಣ, ಆ ಹೋರಾಟ ಮುಂದುವರಿಯಿದೆ. ಕಾಮ್ರೇಡ್ ಶಿವಾನಂದ್ ಮತ್ತು ಅಶೋಕ್ ಒಂದು 2 ನಿಮಿಷ ಮಾತಾಡಲಿ. ಯಾಕೆಂತಂದರೆ ಒಂದು 10 ನಿಮಿಷಕ್ಕೆ ಅವ್ರು ಇಲ್ಲಿಂದ ಹೋಗ್ಬೇಕು. ಬನ್ನಿ ಕಾಮ್ರೇಡ್. ಜಿಂದಾಬಾದ್ 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 ಆಲ್ ಜೆಂಡಾ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಏನು ವರ್ಗ ಅಟ್ಯಾಚ್ಮೆಂಟು, ಇವತ್ತು ವರ್ಗ ಯೂರಿಯಾ ಅಂತೇಳಿ ಇನ್ನೊಂದು ಫ್ಯಾಕ್ಟ್ರಿನ ತಂದುಬಿಟ್ಟು ವರ್ಗ ಅಟ್ಯಾಚ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರನ್ನು ಬೀದಿಗೆ ಬಿಡ್ತೀವಿ ಅನ್ನೋವಂಥ ಒಂದು ನೋಟಿಸ್ ಹಾಕಿದ್ದಾರೆ ಅಂತಂದೇಳಿ ಆಲ್ರೆಡಿ ಕಾಮ್ರೇಡ್ ಗೋಪಾಲ್ ಗೌಡರು ಹೇಳಿದ ಹಾಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ.